ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿರಂಜನ್ ಕೆಎಚ್. ನಿನ್ನೆ ಭಾನುವಾರ ನಡೆದಂತಹ UPSC ಪೂರ್ವಭಾವಿ ಪರೀಕ್ಷೆಗೆ 6 ಜನ ವಿದ್ಯಾರ್ಥಿಗಳು ರಸ್ತೆ ಗುಂಡಿ ಮತ್ತು ವಾಹನ ಸಂಚಾರ ದಟ್ಟಣೆ ಸಮಸ್ಯೆಯಿಂದಾಗಿ ತಮ್ಮ ಪರೀಕ್ಷೆಯನ್ನು ತಪ್ಪಿಸಿಕೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಮಹದೇವಪುರ ಮತ್ತು ವೈಟ್ ಫೀಲ್ಡ್ ಭಾಗಗಳಲ್ಲಿ ಸುರಿದಂತಹ ಮುಂಗಾರು ಪೂರ್ವ ಮಳೆಯಿಂದಾಗಿ ರಸ್ತೆ ಗುಂಡಿ ಸಮಸ್ಯೆ ಮತ್ತು ವಾಹನ ಸಂಚಾರ ದಟ್ಟಣೆಯೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ತಿದ್ದಾರೆ. ಇದರಿಂದ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿ ಸಮಸ್ಯೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಏನಿದು ಸಮಸ್ಯೆ? ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರ ತಲುಪುವುದಕ್ಕೆ ಏಕೆ ತಡ ಆಯಿತು? ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಆರ್ಥಿಕತೆಗೆ ಪೆಟ್ಟು ನೀಡುತ್ತಾ ಇರುವ ಮತ್ತು ಜಾಗತಿಕವಾಗಿ ಬ್ರಾಂಡ್ ಬೆಂಗಳೂರು ಹೆಸರಿಗೆ ಕಳಂಕ ತರ್ತಾ ಇರತಕ್ಕಂಥ ಬಹುದೊಡ್ಡ ಆಡಳಿತಾತ್ಮಕ ವೈಫಲ್ಯ ಅಂದರೆ ಅದು ರಸ್ತೆ ಗುಂಡಿ ಸಮಸ್ಯೆ. ಇದೀಗ ಇದೇ ಸಮಸ್ಯೆ IAS ಹುದ್ದೆ ಪಡೆಯಬೇಕೆಂಬ ಕನಸನ್ನು ಕಟ್ಟಿದ್ದಂತಹ ಅಭ್ಯರ್ಥಿಗಳ ವರ್ಷಾನುಗಟ್ಟಲೆ ಶ್ರಮಕ್ಕೆ ರಸ್ತೆ ಗುಂಡಿಗಳು ಎಳ್ಳು ನೀರನ್ನು ಬಿಟ್ಟಿದೆ. ನಿನ್ನೆ ಅಂದರೆ ಭಾನುವಾರ UPSCಯ ಪ್ರಿಲಿಮ್ಸ್ ಪರೀಕ್ಷೆ ಇತ್ತು. ವಿದ್ಯಾರ್ಥಿಗಳು ಕೂಡ ತಮ್ಮ ವರ್ಷಾನುಗಟ್ಟಲೆ ಪರಿಶ್ರಮವನ್ನು ಸಾಕಾರಗೊಳಿಸೋದಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕಾಗಿತ್ತು. ಆದರೆ ಟ್ರಾಫಿಕ್ ಕಿರಿಕಿರಿ ಮತ್ತು ರಸ್ತೆ ಗುಂಡಿಗಳ ಸಮಸ್ಯೆಯಿಂದಾಗಿ ಬೆಂಗಳೂರಿನಲ್ಲಿ 6 ಮಂದಿ ಅಭ್ಯರ್ಥಿಗಳು UPSC ಪೂರ್ವಭಾವಿ ಪರೀಕ್ಷೆಯನ್ನು ತಪ್ಪಿಸಿಕೊಂಡಿದ್ದಾರೆ. ನಗರದಲ್ಲೇ ಅತ್ಯಂತ ಹೆಚ್ಚು ವಾಹನ ದಟ್ಟಣೆ ಪ್ರದೇಶಗಳಾದಂತಹ ಮಹದೇವಪುರ, ವೈಟ್ ಫೀಲ್ಡ್ ಮತ್ತು ITPL ಭಾಗಗಳಿಂದ ಪರೀಕ್ಷಾರ್ಥಿಗಳು ಪೂರ್ವಭಾವಿ ಪರೀಕ್ಷೆಗೆ ಬರಬೇಕಾಗಿತ್ತು. ಆದರೆ ರಸ್ತೆ ಗುಂಡಿ ಮತ್ತು ವಾಹನ ದಟ್ಟಣೆಯ ಸಮಸ್ಯೆಯಿಂದಾಗಿ ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದಿರತಕ್ಕಂಥದ್ದು. ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆಯಿಂದಾಗಿ ಪರೀಕ್ಷಾ ಕೇಂದ್ರಕ್ಕೆ ತಡವಾಗಿ ಬಂದಿದ್ದರಿಂದ ಅವರ 1 ವರ್ಷದ ಶ್ರಮ ವ್ಯರ್ಥವಾಗಿದೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿರ್ತಕ್ಕಂಥ ರಾಮನಾರಾಯಣ್ ಚಲ್ಲಾರಾವ್ ಕಾಲೇಜಿನಲ್ಲಿ ಪೂರ್ವಭಾವಿ ಪರೀಕ್ಷೆ ಬರೀಬೇಕಾಗಿತ್ತು. ಆದರೆ ಅಭ್ಯರ್ಥಿಗಳು 20 ನಿಮಿಷ ತಡವಾಗಿ ಬಂದಿದ್ದರಿಂದ ಪರೀಕ್ಷಾ ಕೇಂದ್ರದ ಒಳಗೆ ಬಿಡಲು ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳು ಕಣ್ಣೀರು ಹಾಕುತ್ತಾ ತಮ್ಮ ಮನೆಗಳಿಗೆ ವಾಪಸ್ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ವೈಟ್ ಫೀಲ್ಡ್ ಮತ್ತು ಮಹದೇವಪುರ ಭಾಗದಲ್ಲಿ ಇತ್ತೀಚೆಗೆ ಸುರಿದಂತಹ ಮುಂಗಾರು ಪೂರ್ವ ಮಳೆಗೆ ರಸ್ತೆ ಗುಂಡಿಗಳೆಲ್ಲ ಕೊಚ್ಚಿ ಹೋಗಿವೆ. ಅದೇ ರೀತಿಯಾಗಿ ಯಮಸ್ವರೂಪಿ ಗುಂಡಿಗಳು ಕೂಡ ನಿರ್ಮಾಣವಾಗಿವೆ. ಇದೇ ಕಾರಣಕ್ಕೆ ಭಾನುವಾರ ರಜಾ ದಿನವಾಗಿದ್ದರೂ ಕೂಡ ಪರೀಕ್ಷಾರ್ಥಿಗಳು ಬೆಳಗ್ಗೆ 6:20ಕ್ಕೆ ತಮ್ಮ ಮನೆಗಳನ್ನು ಬಿಟ್ಟಿದ್ರು. ಆದರೂ ಕೂಡ ವಾಹನ ದಟ್ಟಣೆ ಕಿರಿಕಿರಿ ಮತ್ತು ರಸ್ತೆ ಗುಂಡಿಗಳ ಕಾರಣಗಳಿಂದಾಗಿಯೇ ಪರೀಕ್ಷಾ ಕೇಂದ್ರ ತಲುಪಲು 9:20 ಆಯಿತು ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. UPSC ನಿಯಮಾವಳಿಗಳ ಪ್ರಕಾರ ಪೂರ್ವಭಾವಿ ಪರೀಕ್ಷೆ ಬರೆಯೋದಕ್ಕೆ ಅಭ್ಯರ್ಥಿಗಳು 9 ಗಂಟೆಯ ಒಳಗೆ ಪರೀಕ್ಷಾ ಕೇಂದ್ರದಲ್ಲಿರಬೇಕು. ಆದರೆ ಈ 6 ವಿದ್ಯಾರ್ಥಿಗಳು ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಕಿರಿಕಿರಿಯಿಂದಾಗಿ 9:20ಕ್ಕೆ ಪರೀಕ್ಷಾ ಕೇಂದ್ರವನ್ನು ತಲುಪಿದ್ದಾರೆ. ಅಷ್ಟರಲ್ಲಿ ಕಾಲೇಜಿನ ಮೇನ್ ಗೇಟ್ ಕ್ಲೋಸ್ ಆಗಿತ್ತು. ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಪರೀಕ್ಷಾರ್ಥಿಗಳ ಮನವಿಯನ್ನು ತಿರಸ್ಕಾರ ಮಾಡಿದ್ದು ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ನೀಡಿಲ್ಲ. ಇನ್ನು ಈ ಒಂದು ಕಹಿ ಅನುಭವವನ್ನು ಬಿಚ್ಚಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಮಹದೇವಪುರ ಮತ್ತು ವೈಟ್ ಫೀಲ್ಡ್ನಲ್ಲಿ ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆಯ ನರಕಯಾತನೆ ನಮ್ಮನ್ನು ಪರೀಕ್ಷಾ ಕೇಂದ್ರಕ್ಕೆ ಸರಿಯಾದ ಸಮಯದೊಳಗೆ ತಲುಪಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರ ಮತ್ತು ಬೆಂಗಳೂರಿನ GBA ಆಡಳಿತ ವೈಫಲ್ಯವೇ ಸಾಕ್ಷಿ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಿಗೆ ರಸ್ತೆ ಗುಂಡಿ ಹಾಗೂ ಟ್ರಾಫಿಕ್ ಸಮಸ್ಯೆ ಹೊಸದೇನೂ ಅಲ್ಲ. ಇದು ಹಲವಾರು ವರ್ಷಗಳಿಂದಲೂ ಇದೆ. ಇನ್ನು ಹೊರವರ್ತುಲ ರಸ್ತೆಗಳಲ್ಲಿ ಸಂಚರಿಸಬೇಕು ಅಂದರೆ ಅದೊಂಥರ ನರಕ ಯಾತನೆ ಅಂತ ವಾಹನ ಸವಾರರೇ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ರಸ್ತೆ ಗುಂಡಿಗಳು ಮತ್ತು ಟ್ರಾಫಿಕ್ ಸಮಸ್ಯೆ ಕೇವಲ ಕಂಪನಿಗಳಿಗೆ ಬಹಳ ತಲೆನೋವಾಗಿತ್ತು. ಆದರೆ ಇದೀಗ UPSC ಪರೀಕ್ಷೆ ಬರೀಬೇಕಾಗಿರ್ತಂಥ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಈ ಒಂದು ರಸ್ತೆ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆಯಿಂದಾಗಿ ಮುಸುಕಾಗಿದೆ. ಇನ್ನು UPSC ಪರೀಕ್ಷೆಯನ್ನು ತಪ್ಪಿಸಿಕೊಂಡ ನಂತರ ಸಾರ್ವಜನಿಕರು ಸರ್ಕಾರ ಮತ್ತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಹದೇವಪುರ, ವೈಟ್ ಫೀಲ್ಡ್ ಹಾಗೂ ITPL ಸುತ್ತಮುತ್ತ ರಸ್ತೆಗಳು ಮುಂಗಾರು ಪೂರ್ವ ಮಳೆಗೆ ಕೊಚ್ಚಿ ಹೋಗಿದ್ದು ಅಲ್ಲಲ್ಲಿ ರಸ್ತೆ ಗುಂಡಿಗಳು ಕೂಡ ಬಿದ್ದಿದ್ದಾವೆ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಹಾಳಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿರೋದಕ್ಕೆ ರಾಜ್ಯ ಸರ್ಕಾರ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಹೊಣೆಯನ್ನು ಹೊರ್ತಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ವ್ಯವಸ್ಥೆಯ ಲೋಪದಿಂದಾಗಿಯೇ ಯುವಕರು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅವರನ್ನು ಜಿರಳೆಗಳು ಅಂತ ಮೂದಲಿಸಿದ್ದಕ್ಕಾಗಿಯೇ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಜಿರಳೆ ಪಾರ್ಟಿ ಭಾಳಷ್ಟು ಟ್ರೆಂಡಿಂಗ್ ಆಗ್ತಾ ಇದೆ ಅಂತ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪರೀಕ್ಷೆಯನ್ನು ತಪ್ಪಿಸಿಕೊಂಡ ವಿದ್ಯಾರ್ಥಿಗಳ ಪೋಷಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಇದರಲ್ಲಿ ನಮ್ಮ ಮಕ್ಕಳ ತಪ್ಪೇನೂ ಇಲ್ಲ,
ತಪ್ಪಿರ್ತಕ್ಕಂಥದ್ದು ಸರ್ಕಾರ ಮತ್ತು ಗ್ರೇಟರ್ ಬೆಂಗಳೂರು ಆಡಳಿತದ ಅಧಿಕಾರಿಗಳದ್ದು. ಅವರು ಮಾಡಿದ ತಪ್ಪಿಗೆ ನಮ್ಮ ಮಕ್ಕಳು ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಪೋಷಕರು ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ಭ್ರಷ್ಟಾಚಾರದಿಂದ ಮಾಡಿರತಕ್ಕಂಥ ಕಾಮಗಾರಿಗಳಿಂದಾಗಿ ಅಮಾಯಕ ವಿದ್ಯಾರ್ಥಿಗಳು ಬೆಲೆ ತೆರಬೇಕಾಗಿದೆ. ಅವರ 1 ವರ್ಷದ ಭವಿಷ್ಯ ಯಾರು ತಂದುಕೊಡ್ತಾರೆ ಅನ್ನೋ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಇನ್ನು ಪ್ರಮುಖವಾಗಿ ರಾಜ್ಯ ಸರ್ಕಾರ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಸಾವಿರಾರು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದೆ. ಆದರೆ ರಸ್ತೆ ಗುಂಡಿ ಮುಚ್ಚಿದ ಕೆಲವೇ ತಿಂಗಳುಗಳಲ್ಲಿ ರಸ್ತೆ ಗುಂಡಿಗಳು ಯಾಕೆ ಮತ್ತೆ ಮರುಕಳಿಸ್ತಾ ಇದ್ದಾವೆ ಅನ್ನೋ ಪ್ರಶ್ನೆಗೆ ಸಾರ್ವಜನಿಕರೇ ಉತ್ತರ ಕೊಡ್ತಾ ಇರತಕ್ಕಂಥದ್ದು ಏನಂದರೆ, ರಸ್ತೆ ಗುಂಡಿಗಳಿಗೆ ಡಾಂಬರ್ ಹಾಕುವ ವೇಳೆ ಕಳಪೆ ಗುಣಮಟ್ಟದ ಡಾಂಬರನ್ನು ಬಳಸ್ತಕ್ಕಂಥದ್ದು, ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡೋದ್ರಿಂದಲೇ ರಸ್ತೆ ಗುಂಡಿಗಳು ಮತ್ತೆ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ಸಾರ್ವಜನಿಕರು ತಿಳಿಸಿದ್ದಾರೆ. ಇನ್ನು ಅಸಮರ್ಪಕ ಒಳಚರಂಡಿ ವ್ಯವಸ್ಥೆಯಿಂದಾಗಿ ನೀರು ಒಳಚರಂಡಿಯಲ್ಲಿ ಹರಿಯದೇ ರಸ್ತೆಗಳಲ್ಲಿ ಹರಿಯುವುದು ಕೂಡ ರಸ್ತೆ ಗುಂಡಿಗಳು ಬೀಳೋದಕ್ಕೆ ಪ್ರಮುಖ ಕಾರಣ ಆಗಿದ್ದಾವೆ. ಇನ್ನು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ನಡುವೆ ಸಮನ್ವಯ ಕೊರತೆಯಿಂದಾಗಿ ಕೂಡ ರಸ್ತೆಗಳು ಬೇಗ ಹಾಳಾಗ್ತಾ ಇದ್ದಾವೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ BBMP ಆಗಿರ್ಬೋದು, BWSSB ಆಗಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಈ 3 ಇಲಾಖೆಗಳ ನಡುವೆ ಸಮನ್ವಯದ ಕೊರತೆಯೂ ಕೂಡ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ರಸ್ತೆ ಹಾಳಾಗೋದಕ್ಕೆ ಪ್ರಮುಖವಾಗಿ ಕಾರಣವಾಗಿದೆ. ಇನ್ನು ರಸ್ತೆ ಹಾಳಾಗಿರೋದಕ್ಕೆ ಮತ್ತೆ ಗುಂಡಿಗಳು ಬಿದ್ದಿರೋದಕ್ಕೆ ಪ್ರಮುಖವಾಗಿ ಉದ್ಯಮಿಗಳು ಕೂಡ ಸರ್ಕಾರವನ್ನು ಇತ್ತೀಚೆಗಷ್ಟೇ ಪ್ರಶ್ನೆ ಮಾಡಿದರು. ಪ್ರಮುಖವಾಗಿ ಮೋಹನ್ ದಾಸ್ ಪೈ ಅವರು ಸರ್ಕಾರವನ್ನು ಪ್ರಶ್ನೆ ಮಾಡಿದರು. ನಾವು ಜಾಗತಿಕವಾಗಿ ತೆರಿಗೆಯನ್ನು ಕಟ್ತೀವಿ, ಆದರೆ ನಮಗೆ ನೀಡ್ತಾ ಇರತಕ್ಕಂಥ ಸೌಲಭ್ಯ ಮಾತ್ರ 3ನೇ ದರ್ಜೆಯ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡಿದರು ಮತ್ತು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಏನೋ ಒಂದು ದಬ್ರೀಸ್ ಹಾಕ್ಬಿಟ್ಟಿದ್ದಾರೆ, KCA ಪಕ್ಕದಲ್ಲಿ ಒಂದು ದಬ್ರೀಸ್ ಹಾಕ್ಬಿಟ್ಟಿದ್ದಾರೆ, ತೆಗ್ದೇ ಇಲ್ಲ ಅದು ಅಲ್ವಾ. ಇವಾಗ MG ರೋಡಲ್ಲಿ ಬಂದೆ, MG ರೋಡಲ್ಲಿ ಟ್ರಾಫಿಕ್ ಲೈಟ್ ಇದೆ, ಅಲ್ಲಿ ಇದು LIC ಮುಂದೆ ಅಲ್ಲಿ ಕಡ್ಡ ಇದೆ, ಟ್ರಾಫಿಕ್ ಮೆತ್ತಿಗೆ ಹೋಗುತ್ತೆ. ಆ ರೋಡ್ ನೋಡಿದ್ರೆ ನಿಮಗೆ ಏನು ಮಾಡ್ತೀರಿ? MG ರೋಡು ದಿನಾಗ್ಲೂ ನೋಡ್ತೀವಪ್ಪ ನಾವು. ಇವ್ರು ಹೇಳಿದ್ರು, ನಮ್ದು ಇದು ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ರಲ್ಲ, ಇವರೆಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗಲಿಲ್ಲ. ಸರ್ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಸರ್, ನಾವು ಮಿನಿಸ್ಟರ್ ಅಲ್ಲ, ನಮಗೆ ಸರ್ಕಾರ ಗಾಡಿ ಇಲ್ಲ, ಎಸ್ಕಾಟ್ ಕೊಡಲ್ಲ, ಸರ್ಕಾರ ಗಾಡಿ ಇಲ್ಲ, ಪೊಲೀಸ್ ಎಸ್ಕಾಟ್ ಇಲ್ಲ, ನಾವು ಆರ್ಡಿನರಿ ಜನತರು. ಇನ್ನು ರಸ್ತೆ ಗುಂಡಿಗಳು ರಾಜಕೀಯ ಕೆಸರ ಎರಚಾಟಕ್ಕೂ ಕೂಡ ಕಾರಣವಾಗಿತ್ತು. ಪ್ರಮುಖವಾಗಿ ಬೆಳ್ಳಂದೂರು ಸುತ್ತಮುತ್ತ ಇರತಕ್ಕಂಥ ಕಂಪನಿಗಳು ಬಹಳಷ್ಟು ಟ್ರಾಫಿಕ್ ಸಮಸ್ಯೆ ಮತ್ತು ರಸ್ತೆ ಗುಂಡಿಗಳಿಂದಾಗಿ ನಮ್ಮ ಕಂಪನಿಯ ಉದ್ಯೋಗಿಗಳು ಸರಿಯಾದ ಸಮಯಕ್ಕೆ ಕಂಪನಿಗೆ ಬರೋಕ್ಕಾಗ್ತಾ ಇಲ್ಲ, ಉತ್ಪಾದಕತೆ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ವು. ಇನ್ನು ಪ್ರಮುಖವಾಗಿ ಬ್ಲಾಕ್ ಬಕ್ ಸಂಸ್ಥೆ ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿತ್ತು, ನಾವು ನಮ್ಮ ಕಚೇರಿಯನ್ನು ಸ್ಥಳಾಂತರ ಮಾಡ್ತಾ ಇದ್ದೀವಿ ಅಂತ ತಿಳಿಸಿತ್ತು. ಆಗ ಆಂಧ್ರ ಪ್ರದೇಶದ ಕೈಗಾರಿಕಾ ಸಚಿವರು ಕೂಡ ಆಂಧ್ರ ಪ್ರದೇಶಕ್ಕೆ ಬನ್ನಿ, ನಿಮಗೆ ಸೂಕ್ತವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿಕೊಡ್ತೀವಿ ಮತ್ತು ವಿಶಾಲವಾದ ಜಾಗವನ್ನು ನಿಮಗೆ ನೀಡ್ತೀವಿ ನಗರದ ಪ್ರದೇಶದಲ್ಲಿ ಅಂತ ತಿಳಿಸಿದರು. ಇದರಿಂದ ಎಚ್ಚೆತ್ತುಕೊಂಡಂಥ ರಾಜ್ಯ ಸರ್ಕಾರ ಬ್ಲಾಕ್ ಬಕ್ ಸಂಸ್ಥೆಯ CEO ಮೋಹನ್ ದಾಸ್ ಪೈ ಮತ್ತು ಕಿರಣ್ ಮಜುಮ್ದಾರ್ ಶಾ ಸೇರಿದಂತೆ ಹಲವಾರು ಉದ್ಯಮಿಗಳನ್ನು ಕರೆಸಿ ಅವರಿಗೆ ಭರವಸೆಯನ್ನು ನೀಡಿತ್ತು. ಆದಷ್ಟು ಬೇಗ ನಾವು ರಸ್ತೆ ಗುಂಡಿಗಳನ್ನು ಸರಿಪಡಿಸ್ತೀವಿ, ಉದ್ಯಮಿಗಳು ಕೂಡ ಸಹಕಾರ ನೀಡಬೇಕು ಅಂತ ತಿಳಿಸಿದರು. ಇನ್ನು ಬೆಂಗಳೂರಿನ ಔಟರ್ ರಿಂಗ್ ರೋಡ್ ಕಂಪನಿಗಳ ಸಂಘ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿತ್ತು. ನಮ್ಮ ಕಂಪನಿಗಳ ಉದ್ಯೋಗಿಗಳು ಸರಿಸುಮಾರು 3 ರಿಂದ 4 ಗಂಟೆಯಷ್ಟು ಕಾಲ ರಸ್ತೆಗಳಲ್ಲೇ ಕಳೀತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆಯಿಂದ ಅವರು ಕಂಪನಿಗೂ ಕೂಡ ಬೇಗ ಬರಲಿಕ್ಕೆ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಕಂಪನಿಗೆ ವಾರ್ಷಿಕವಾಗಿ ಕೋಟ್ಯಾಂತರ ರು ನಷ್ಟ ಆಗಲಿದೆ ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ಮುಂದಿನ ದಿನಗಳಲ್ಲಿ ಬೆಳ್ಳಂದೂರಿನ ಸುತ್ತಮುತ್ತ ಇರತಕ್ಕಂಥ ಹಲವಾರು ಕಂಪನಿಗಳು ರಾಜ್ಯವನ್ನು ಬಿಟ್ಟು ಬೇರೆಡೆಗೆ ತನ್ನ ಕಂಪನಿಗಳನ್ನು ಸ್ಥಳಾಂತರ ಮಾಡಬಹುದು ಅಂತ ಎಚ್ಚರಿಕೆಯನ್ನು ನೀಡಿದರು. ಇನ್ನು ರಸ್ತೆ ಗುಂಡಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಕೂಡ ಕಟ್ಟು ಎಚ್ಚರಿಕೆಯನ್ನು ನೀಡಿತ್ತು. ರಸ್ತೆ ಗುಂಡಿ ಮುಚ್ಚುವುದಾದರೆ ಮುಚ್ಚಿ, ನಿಮ್ಮಿಂದ ಆಗಲಿಲ್ಲ ಅಂದರೆ ನಾವು ಸೇನೆಗೆ ವಹಿಸಬೇಕಾಗುತ್ತೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಂತ ಕಟ್ಟು ಎಚ್ಚರಿಕೆಯನ್ನು ನೀಡಿತ್ತು. ಇನ್ನು ಈ ಒಂದು ರಸ್ತೆ ಗುಂಡಿ ಸಮಸ್ಯೆ ಎಷ್ಟರ ಮಟ್ಟಿಗೆ ಸುದ್ದಿಯನ್ನು ಮಾಡಿತ್ತು ಅಂದರೆ, ಪ್ರತಿಪಕ್ಷಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಸ್ವತಃ CM ಸಿದ್ದರಾಮಯ್ಯನವರೇ 1,000 ಕೋಟಿ ಹಣವನ್ನು ಬೆಂಗಳೂರಿನಲ್ಲಿ ಇರತಕ್ಕಂಥ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಬಿಡುಗಡೆ ಮಾಡಿದರು ಮತ್ತು ಸ್ವತಃ ತಾವೇ ಹೋಗಿ ಕಾಮಗಾರಿಯನ್ನು ಪರಿಶೀಲನೆಯನ್ನು ನಡೆಸಿದರು. ಭಾಳ 1 ವರ್ಷದಿಂದ ಓದ್ಕೊಂಡು ಪಾಪ ಅವ್ರಿಗೂ ಒಂದು ಕನ್ಸನ್ನ ಕಟ್ಟಿರುವಂಥವ್ರು ಇವಾಗ ಇದೇನು UPSC ಎಕ್ಸಾಮ್ ತೊಗೊಳಕ್ ಬಂದರು. ಇವತ್ತು ಟ್ರಾಫಿಕ್ ಜಾಮ್ ಆಗಿರುತ್ತೆ. ಇದು ಬೆಂಗಳೂರಿನಲ್ಲಿ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗೊತ್ತಿದೆ. ಈ ದೃಷ್ಟಿಯಿಂದ ನೋಡಿ, ಇವತ್ತು ಆ 5 ಮಕ್ಕಳಿಗೆ ಭವಿಷ್ಯದಲ್ಲಿ ಒಂಥರ ಭಾಳ ತಪ್ಪ ಲೈಫಲ್ಲಿ ಅವ್ರಿಗೆ ಲೈಫಲ್ಲಿ ಏನಾಗುತ್ತೆ ಓದಿ ಎಲ್ಲ ಮಾಡಿ ಟ್ರಾಫಿಕ್ ಜಾಮ್ ಆಯಿತು ಅಂತ ಲೈಫಲ್ಲಿ ಯಾರಿಗೆ ಹೇಳ್ಬೇಕು? ಬರ್ತಾ ಬರ್ತಾ ಟ್ರಾಫಿಕ್ಕು ಸಿಕ್ಕಾಪಟ್ಟೆ ಜಾಮ್ ಆಗ್ತಿದೆ. ಈ ಸರ್ಕಾರ
ಪ್ಲಾನ್ ಬೆಂಗ್ಗಳು ಮಾಡ್ತಾರೆ ಅಂತ ಹೋಟೆಲ್ಗಳು ಪ್ಲಾನ್ ಬೆಂಗ್ ಮಾಡೋದ್ರಿಂದ ಎಲ್ಲೆಲ್ಲಿ ಅಂಡರ್ ಪಾಸ್ಗಳು ಮಾಡಬೇಕು, ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಅಂತ ಒಂದು ಫ್ಲೇವರ್ ಮಾಡಬೇಕು ಅಂತ ಇದುವರೆಗೂ ಕೂಡ ಯಾವುದು ಕೂಡ ಒಂದು ಯೋಜನೆ ಕೂಡ ಮಾಡಿಲ್ಲ. ಇನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಹಾಯ್ ಆ್ಯಪ್ ಮೂಲಕ ಕೂಡ ಸಾರ್ವಜನಿಕರು ಎಲ್ಲೆಲ್ಲಿ ರಸ್ತೆ ಗುಂಡಿಗಳಿದ್ದಾವೆ ಅದರ ಫೋಟೋಗಳನ್ನು ತೆಗೆದು ಆ ಒಂದು ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಬಹುದು. ಅದರ ಮೂಲಕ GBA ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ತಿಳಿಸಿದ್ದಾರೆ. ಆದರೆ ಸಾರ್ವಜನಿಕರು ಈ ಆ್ಯಪ್ನಲ್ಲಿ ಸ್ಪಂದನೆ ಮಾಡ್ತಿರ್ತಕ್ಕಂಥದ್ದು ತೀರಾ ಕಡಿಮೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನ 14 ವರ್ಷದ ಬಾಲಕನೊಬ್ಬ ಫುಟ್ಪಾತ್ ಮತ್ತು ರಸ್ತೆಗಳ ದುರಸ್ತಿಗಳನ್ನು ನೇರವಾಗಿ ಜನರು ಜಿಯೋ ಟ್ಯಾಗ್ ಮೂಲಕ ವರದಿ ಮಾಡೋದಕ್ಕೆ ರಸ್ತೆ ಎಂಬ ಆ್ಯಪನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾಳಷ್ಟು ವೈರಲ್ ಆಗ್ತಾ ಇದೆ. ಇದೇ ರೀತಿಯ ಅಪ್ಡೇಟ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.